ನಾನು ಹೀಗೇನೆ ಒಂದು ಕಡೆ ನೋಡಿ ಈ ಥರ ಜಾಗದಲ್ಲಿ ಗೊಬ್ಬರವೆಲ್ಲ ಹಾಕಿ ನಾನು ಮನೆಯಲ್ಲಿ ನೆಡುವ ಅಂತ ತಗೊಳ್ಳಿ. ನೋಡಿ ಇಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ, ಸ್ವಲ್ಪ ತರಕಾರಿ ಗಿಡಕ್ಕೆ ಮಣ್ಣು ಬೇಕು ಅಂತ ಅಗಿಯೋದಕ್ಕೆ ಬಂದಿದ್ದೆ. ಆಮೇಲೆ ಅಗೀತಾ ಇದ್ದ ನೀರಿನ ನನಗೆ ಏನು ಸಿಕ್ತು ನೋಡಿ, ಇಲ್ಲಿ ಮೊಟ್ಟೆ ಇನ್ನೊಂದೆರಡು ಇದೆ, ಇಲ್ಲೆಲ್ಲೂ ಇತ್ತಪ್ಪ ಮಣ್ಣಲ್ಲಿ ಸಿಕ್ತು ನನಗೆ. ಎಂಥರ ಮೊಟ್ಟೆ ಅಂತ ಗೊತ್ತಿಲ್ಲ ನನಗದು ಇರೋದು ಕೂಡ ಗೊತ್ತಿರಲಿಲ್ಲ. ಸಡನ್ನಾಗಿ ತೆಗ್ದಂಗೆ ಕಾಣಿಸ್ತು ಆಯಿತಾ. ಇನ್ನೊಂದು ಮೊಟ್ಟೆ ಇತ್ತು, ಅದೆಲ್ಲೆಲ್ಲೋ ನನ್ನ ಮೊಟ್ಟೆ ಸಿಕ್ತು. 2 ಮೊಟ್ಟೆ ಇತ್ತು, ಎಂಥರ ಮೊಟ್ಟೆ ಅಂತ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇದರ ಗಾತ್ರ ಎಷ್ಟಿದೆ ಅಂತಂದರೆ ನೋಡಿ, ಇಷ್ಟೇ ಇದರ ಗಾತ್ರ ಇರೋದು ಆಯಿತಾ. ಎರಡನ್ನೂ ಸೇಮ್ ಇದೆ, 2 ಮೊಟ್ಟೆ ಇದ್ದಿದ್ದು. ಎಂಥರ ಮೊಟ್ಟೆ ಅಂತ ಗೊತ್ತಿಲ್ಲ ನನಗೆ. ಇದಕ್ಕೇನು ಹಾನಿ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಸೊ ಇದನ್ನು ನಾನು ಹೀಗೇನೆ ಒಂದು ಕಡೆ ನೋಡಿ ಈ ಥರ ಜಾಗದಲ್ಲೇ ಸೇಫಾಗಿ ಇಟ್ಟಿದ್ದೀನಿ. ಓಕೆ ನೋಡಿ, ಹಾಗೆ ನನ್ನ ಕೆಲಸದಲ್ಲಿ ಫಾಲೋ ಮಾಡೋರೊಬ್ಬರು ಇದ್ದಾರೆ ನಮ್ಮ ಮನೇಲಿ ಈಗ ಹೊಸದಾಗಿ. ಜೂಲಿ ಅಲ್ಲ, ಜೂಲಿ ನೋಡಿ ನೋಡಿ, ಜೂಲಿ ಭಯಂಕರ ಚುರುಕದು ನೋಡಿ. ರಸ್ತೆ ಬದಿಯಲ್ಲಿ ನನಗೊಂದು ತರಕಾರಿ ಗಿಡ ಸಿಕ್ಕಿದೆ. ಇದೇನು ನಾವೇನು ಬೀಜ ಹಾಕಿದ್ದಲ್ಲ, ತನ್ನಷ್ಟಕ್ಕೆ ಅದು ಎಲ್ಲಿಂದಲೂ ಬೀಜ ಬಿದ್ದು ಸಸಿಯಾಗಿರೋದು. ಇದಕ್ಕೆ ಎಲ್ಲೇ ಇದ್ರೇ ಗೊಬ್ಬರ ಇಲ್ಲ, ಏನೂ ಇಲ್ಲ ಆಗ್ತದೆ. ಹಾಗಾಗಿ ಗೊಬ್ಬರವೆಲ್ಲ ಹಾಕಿ ನಾನು ಮನೆಯಲ್ಲಿ ನೆಡುವ ಅಂತ ತಗೊಳ್ಳಿಕ್ಕೆ ಬಂದೆ. ತಂದು ಇದೊಂದು ಚೀಲದಲ್ಲಿ ಸಗಣಿ ಗೊಬ್ಬರ, ಮಣ್ಣು, ಕಸ ಎಲ್ಲನೂ ತುಂಬಿಸಿ ನೆಟ್ಟಿದ್ದೀನಿ. ನೋಡಬೇಕಿದು ಎಷ್ಟು ಚೆನ್ನಾಗಿ ಬೆಳೆದು ಕಾಯಿ ಬಿಡುತ್ತೆ ಅಂತ. ಇದು ಕುಂಬಳಕಾಯಿ ಬಳ್ಳಿ ಪಕ್ಕ, ನಾನು ಹೇಳ್ತೇನೆ. ಹಾಗೆ ಅಲ್ಲದಿದ್ದರೆ ಕಾಮೆಂಟ್ ಮಾಡಿ ಆಯಿತಾ. ಹಾಕು ಮೋಡದಿಂದ ಬಿಸಿಲು. ನೋಡಿ ಫ್ರೆಂಡ್ಸ್, ಇದೊಂದು ರೀತಿಯಾದಂಥ ದೋಸೆ ಮಾಡಿದ್ದೀನಿ. ತುಂಬಾ ರುಚಿಯಾಗಿರ್ತದೆ. ಹಾಗೆ ಇದು ಮಣ್ಣಿನ ಹಂಚಿನ ಮೇಲೆ ಮಾಡುವಂಥ ದೋಸೆ, ಕಟ್ಟಿಗೆ ಒಲೆಯಲ್ಲಿ ತುಂಬಾ ರುಚಿಯಾಗಿರ್ತದೆ. ಮತ್ತು ನೋಡಲಿಕ್ಕೂ ಕೂಡ ಅಷ್ಟೇ ಚೆಂದಾಗಿರ್ಬೋದು, ಟೇಸ್ಟ್ ಎಲ್ಲನೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಇನ್ನು ಮಕ್ಕಳೆಲ್ಲ ತುಂಬ ಇಷ್ಟಪಡ್ಬೋದು, ತುಂಬ ಕ್ರಿಸ್ಪಿನೆಸ್ ಬರ್ತದೆ ತಿನ್ನೋಕ್ಕೆ. ಹೀಗೆ ಮತ್ತು ಇದು ಚಟ್ನಿಗೆ, ಸಾಂಬಾರಿಗೆ, ಆಮೇಲೆ ಏನಾದರೂ ಸಿಹಿ ಹಾಕೊಂಡು ತಿನ್ನೋಕ್ಕಾಗಲಿ, ಬೆಲ್ಲಕ್ಕೆ, ಜೇನುತುಪ್ಪ, ಹೀಗೆ ಎಲ್ಲದಕ್ಕೂ ಕೂಡ ರುಚಿ ಇರ್ತದೆ. ಇದೊಂಥರ ನೋಡಲಿಕ್ಕೆ ಹಿಂಗಿರ್ತದೆ ಅಂತಂದರೆ ಮುಳುಬಾಗಿಲು ದೋಸೆ ಮಾಡ್ತಾರೆ ನೋಡಿ, ನೋಡುವಾಗ ಅದೇ ರೀತಿ, ಆದರೆ ಮಾಡುವಂಥದ್ದು ಹಿಟ್ಟರು ಎಲ್ಲನೂ ಕೂಡ ಬೇರೆ ರೀತಿಯಾಗಿರ್ತದೆ, ಮಣ್ಣಿನ ಹಂಚಿನ ಮೇಲೆ ಮಾಡುವಂಥದ್ದು. ನಾನು ಇದಕ್ಕೀಗ ಅಕ್ಕಿ ಕೇಸರಿ ಬಾತ್ ಹಾಕ್ಕೊಂಡು ತಿಂತಾ ಇದ್ದೇನೆ. ಸೊ ಇದಕ್ಕಂತೂ ತುಂಬಾ ರುಚಿ ಆಗ್ತಾಯಿತ್ತು. ಹಾಗೆ ನಿಮಗೇನಾದರೂ ಈ ದೋಸೆ ಮಾಡೋದು ಹೇಗೆ ಅನ್ನೋದು ಬೇಕಿದ್ದರೆ ಕಾಮೆಂಟ್ ಮಾಡಿ. ಹಾಗೆಯೇ ನೋಡಿ, ಎಷ್ಟು ದೊಡ್ಡ ಒಂದು ಪ್ಲೇಟ್ ದೊಡ್ಡ ಆಗುವಷ್ಟು ನಾವು ಇದನ್ನು ದೋಸೆ ಮಾಡ್ಬೋದು. ಸೊ ತುಂಬ ಈಸಿಯಾಗಿ ತುಂಬಾ ರುಚಿಯಾಗಿ ಮಾಡ್ಕೊಳ್ಬೋದು. ಮನೆಯವರೆಲ್ಲ ತುಂಬ ಇಷ್ಟಪಡ್ತಾರೆ. ಮತ್ತು ಒಂದೇ ರೀತಿಯಾದಂಥ ದೋಸೆ ತಿನ್ನೋದಕ್ಕಿಂತ ಈ ಥರ ಬೇರೆ ಬೇರೆ ರೀತಿಯಾದಂಥ ದೋಸೆ ಮಾಡಿದರೆ ಚೆನ್ನಾಗಿರ್ತದೆ. ಹಾಗೆ ಇದನ್ನು ಯಾರು ಕೂಡ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಬೇಕು ಅಂತೆಲ್ಲ ಏನಿಲ್ಲ, ಯಾರು ಕೂಡ ಮಾಡ್ಬೋದು. ನೋಡಿ, ತೋಟದಲ್ಲಿ ಸ್ವಲ್ಪ ತಿರುಗಾಡುವಂತ ಬಂದೆ.
ಇಂಥ ಕೆಲಸ ಇಲ್ಲ ಇವತ್ತು, ಮಳೆ ಜೋರಿದೆ. ಹಾಗೆ ಸುಮ್ಮನೆ ತಿರುಗಾಡೋದು ನೋಡಿ ತೋಟದ ವಾತಾವರಣ. ನಮ್ಮದು ಇದು ಹಸಿ ಎಲೆ ಏನಿತ್ತು ನೋಡಿ, ಇಡೀ ತೋಟದ್ದು ಕೂಡ ಎಲ್ಲ ಕೊಯ್ದು ಕ್ಲೀನಾಗಿದೆ ಮಷೀನಲ್ಲಿ. ಇನ್ನು ಮತ್ತೆ ಬೆಳೀತಿದ್ದಂಗೆ ಇನ್ನು ಕೊಯ್ಯೋದು ನೋಡಿ. ಈ ಕಡೆ ಎಲ್ಲ ಕೊಯ್ದು ಮುಗಿದಿದೆ, ಈ ಕಡೆ ಎಲ್ಲ ಮೊದಲು ಕೊಯ್ತಿದ್ದು, ಮತ್ತು ಹಾಗೆಲ್ಲ ಚಿಗುರ್ತಾ ಇದೆ. ಇನ್ನು ಮತ್ತೆ ಅದನ್ನು ಕೊಯ್ತಾ ಇರೋದು, ಮತ್ತು ಪುನಃ ಮತ್ತೆ ಅದು ಚಿಗುರ್ತದೆ. ಹೀಗಾಯ್ತಾ ಇರ್ತದೆ ನೋಡಿ ಮಳೆಗಾಲಕ್ಕೆ ನಮ್ಮ ತೋಟ. ನೋಡಿ ಎಷ್ಟು ಚಂದ ಶಬ್ದ ಅಲ್ಲ, ನೀರಿನ ಶಬ್ದ. ಇಲ್ಲಿ ನೋಡಿ ದೂರದಲ್ಲಿ ತೆಂಗಿನ ಮರದ ಮೇಲೆ ಮರ ಕೊಟ್ಟು ಹಕ್ಕಿ ನೋಡಿ, ನೋಡಿ 2-3 ಇದ್ದಾವೆ. ನನಗೆ ಶಬ್ದ ಕೇಳಿಸ್ತಾ ಇತ್ತು, ಮರ ಕೊಟ್ಟೋದು ಇಲ್ಲಿ ಅಂತ ಹುಡುಕ್ತಾ ಇದ್ದೆ. ಆಮೇಲೆ ಇಲ್ಲಿದೆ, ಹತ್ತಿರ ಹೋದರೆ ಹೋಗ್ತದೇನೋ. ಸುಮಾರು 4 ಹಕ್ಕಿಯೂ ಇತ್ತು ಆಯಿತಾ. ಈಗ ನಾ ಬಂದಂಗೆಲ್ಲ ಓಡೋಯ್ತು, ಈಗ ಒಂದು ಮಾತ್ರ ಇದೆ ಅಲ್ಲಿ ನೋಡಿ, ಮರ ಕುಟುಂಬ ನೋಡಿ ಬಂತು. ಮತ್ತೆ ಹಾರಿ ನೋಡಿ ಎಲ್ಲಿದೆ ನೋಡಿ, ಆ ಮರದಲ್ಲೂ ಇದೆ ಕೆಲಸ ಮಾಡ್ತಾ. ಪಾಪ ನೋಡಿ ಮಳೆಯಲ್ಲಿ. ತಡಿ
ಅಮ್ಮ ಇಲ್ಲಿ ಬಾ, ಹಿಂಗೆಂತದ ಒಂದು ಅದ್ಭುತ ತೋರಿಸ್ದೆ. ಇಲ್ಲ ನೋಡು, ತಿಂತದಿಯಾ? ಒಂದು ದೊಡ್ಡ ಕಡಿ ಇಟ್ಕಾಕೋತದೆ. ತಿನ್ನು ತಿನ್ನು. ಇವತ್ತಿನ ವಿಡಿಯೋದಲ್ಲೊಂದು ಈಸಿ ಆಗಿರುವಂಥ ಮತ್ತು ಬೇಗ ರಿಸಲ್ಟ್ ಸಿಗುವಂಥ ಒಂದು ಹೇರ್ ಪ್ಯಾಕ್ ಟಿಪ್ಸ್ ನಿಮಗೋಸ್ಕರ. ಯಾವ್ಯಾವ ವಸ್ತುಗಳನ್ನ ಯೂಸ್ ಮಾಡಿದ್ದೀನಿ ಅಂತಂದರೆ, ತುಳಸಿ ಕುಡಿಗಳು, ದಾಸವಾಳದ ಎಲೆಗಳು, ಕರಿಬೇವಿನ ಸೊಪ್ಪು ಸ್ವಲ್ಪ, ಆಮೇಲೆ ಭೃಂಗರಾಜ ಗಿಡ ಒಂದು 2 ಆಗುವಷ್ಟು ಕುಡಿಗಳನ್ನ ಫ್ರೆಶ್ ಆಗಿಯೇ ಕೊಯ್ಕೊಂಡು ಬಂದು ಚೆನ್ನಾಗಿ ತೊಳ್ಕೊಂಡು, ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ದಪ್ಪಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ದಪ್ಪಗೆ ಆಗಿರುವಂಥ ಈ ಪೇಸ್ಟು ತುಂಬ ಥಿಕ್ನೆಸ್ ಆಯಿತು. ಇದಕ್ಕೆ ಸ್ವಲ್ಪ ನಾವು ಏನಾದರೂ ಒಂದು ಸೇರಿಸ್ಕೊಂಡ್ರೆ ಈಸಿಯಾಗಿ ನಾವು ಕೂದಲಿಗೆಲ್ಲ ಅಪ್ಲೈ ಮಾಡ್ಕೊಳ್ಬೋದು. ಅದಕ್ಕಾಗಿ ನಾನು ಸ್ವಲ್ಪ ಮೊಸರು ಮತ್ತು ಮೊಟ್ಟೆದು ವೈಟ್ ಭಾಗ ಇದನ್ನು ಸೇರಿಸಿದ್ದೀನಿ. ಇನ್ನು ಇದಕ್ಕೆ ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ಬೋದು, ಹಾಲಿನ ಕೆನೆ, ಆಮೇಲೆ ತೆಂಗಿನ ಹಾಲು, ಕೊಬ್ಬರಿ ಎಣ್ಣೆ ಮತ್ತು ಬೇರೆ ಆಲ್ಮಂಡ್ ಆಯಿಲ್, ಆಲಿವ್ ಆಯಿಲ್, ಆಮೇಲೆ ಮಸ್ಟರ್ಡ್ ಆಯಿಲ್, ಈ ಥರದ್ದು ಯಾವುದು ಕೂಡ ಎಣ್ಣೆನೆಲ್ಲ ಹಾಕ್ಕೊಳ್ಬೋದು. ಇವಾಗ ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ನೋಡಿ, ಅದಕ್ಕೆ ಮೊಟ್ಟೆದು ಬಿಳಿ ಭಾಗ ಮತ್ತು ಮೊಸರು ಇದಿಷ್ಟನ್ನು ಹಾಕಿ ಚೆನ್ನಾಗಿ, ಅಂದರೆ ಕೂದಲಿಗೆ ಸಾಕಾಗುವಷ್ಟಕ್ಕೆ ಅದಕ್ಕೆ ಈ ಥರ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ನನಗೆ ಇದರಲ್ಲಿ ಒಂದು ಬೌಲ್ ಬೇಕಾಯ್ತದೆ ನಾನು ಫುಲ್ ಕೂದಲಿಗೆ ಒದ್ದೆ ಮಾಡೋದಕ್ಕೋಸ್ಕರ. ಹಾಗಾಗಿ ನೋಡಿ, ನಾನು ಮೊದಲಿನ ದಿವಸನೇ ಎಣ್ಣೆಯನ್ನು ಹಾಕ್ಕೊಂಡಿರ್ತೀನಿ. ಇನ್ನು ಸ್ನಾನಕ್ಕೆ 1 ತಾಸು ಅಥವಾ ಒಂದು ಅರ್ಧ ಗಂಟೆ ಇರುವಾಗ ಈ ಥರದಿಂದ ಹೇರ್ ಪ್ಯಾಕನ್ನು ಅಪ್ಲೈ ಮಾಡಿಕೊಂಡು ಅದಾದ ನಂತರ ಬಿಸಿ ನೀರಿನ ಸ್ನಾನವನ್ನು ಮಾಡ್ತೀನಿ. ಹಾಗೆಯೇ ನಿಮಗೆ ಚೆನ್ನಾಗಿ ರಿಸಲ್ಟ್ ಸಿಗಬೇಕು ಅಂತಂದರೆ ಪ್ರತಿ ವಾರವೂ ಕೂಡ ತಪ್ಪದೇನೆ ಈ ಥರದ್ದು ಯಾವುದಾದ್ರೂ ಒಂದು ಹೇರ್ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ಳಿ. ಹಾಗೆಯೇ ವಾರಕ್ಕೆ 2 ದಿನ ಎಣ್ಣೆಯನ್ನು ಹಾಕಿ ತಲೆಗೆ. ನಾನು ವಾರದಲ್ಲಿ 2 ದಿನ ಎಣ್ಣೆಯನ್ನು ಹಾಕ್ತೀನಿ ಮತ್ತು ವಾರಕ್ಕೆ 1 ಬಾರಿ ಈ ಥರದ್ದು ಯಾವುದಾದ್ರೂ ಒಂದು ಬೇರೆ ಬೇರೆ ರೀತಿಯಿಂದ ಹೇರ್ ಪ್ಯಾಕನ್ನು ಬಳಸ್ತೀನಿ. ನನಗೆ ಕೂದಲು ಜಾಸ್ತಿ ಉದ್ದ ಆಗಬೇಕು ಅನ್ನೋದು ಆಸೆ ಆ ಥರ ಏನಿಲ್ಲ. ಇರುವಷ್ಟು ಕೂದಲು ಚೆನ್ನಾಗಿ ಮೇಂಟೈನ್ ಆಗಿರಬೇಕು ಮತ್ತು ಹೇರ್ ಫಾಲ್ ಆಗಿರ್ಬೋದು, ಆಮೇಲೆ ಡ್ಯಾಂಡ್ರಫ್, ಈ ಥರದ್ದೆಲ್ಲ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ನಾನು ಜಾಸ್ತಿಯಾಗಿ ಈ ಥರ ಹೇರ್ ಪ್ಯಾಕ್ಗಳನ್ನೆಲ್ಲ ಮಾಡ್ಕೊಳ್ತಾನೆ ಇರ್ತೀನಿ. ಇನ್ನೂ ಕೂದಲಿನ ಟಿಪ್ಸ್ಗಳೆಲ್ಲ ಬೇಕು ಅಂತಂದರೆ ಕಾಮೆಂಟ್ ಮಾಡಿ ತಿಳಿಸ್ತೀನಿ. ಹಾಗೆ ಮಳೆಗಾಲದ ಫಸ್ಟ್ ತರಕಾರಿ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ನೋಡಿ, ಸೌತೆಕಾಯಿ ಒಂದು ಸುಮಾರಷ್ಟು ಆಗಿತ್ತು. ಎಲ್ಲನೂ ಒಂದೇ ಸರಿ ಕೊಯ್ಯೋಕ್ಕಿಂತನೂ ಒಂದೊಂದನೇ ಕೊಯ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ದೊಡ್ಡ ಸೌತೆಕಾಯಿ, ಎಷ್ಟು ಫ್ರೆಶ್ ಆಗಿ ಕಲರಲ್ಲಿ ನೋಡಿ ಎಷ್ಟೊಂದು ಗ್ರೀನಾಗಿ ಸಿಕ್ಕಿದೆ ಅಂತ. ಒಂದೊಂದು ಮಿಡಲ್ ಪೀಸ್ ಗಂಗೈ ಆಗುವಷ್ಟೇ ಇದೆ.